ಬ್ರಹ್ಮ ಹಿಂದೂ ಧರ್ಮದಲ್ಲಿ ಮೊಟ್ಟಮೊದಲು ಬಂದವರು ಎನ್ನಲಾಗುತ್ತದೆ. ಸರಸ್ವತಿಯು ಬ್ರಹ್ಮನ ಹೆಂಡತಿ ಮತ್ತು ನಾರದರು ಬ್ರಹ್ಮನ ಮಾನಸ ಪುತ್ರರು. ಜಡಜ ಎಂಬ ಹೆಸರು ಉಂಟು. ಜಡ ಎಂದರೆ ಚಲನೆ ಇಲ್ಲದ ಎಂದರ್ಥ. ಜಡಕ್ಕೆ ಕೆಸರು ಎಂದರ್ಥವೂ ಇದೆ. ಹೀಗೆ ಜಡಜ ಎಂದರೆ ಕೆಸರಿನಲ್ಲಿ ಜನಿಸಿದ್ದು, ಅಂದರೆ ಕಮಲ ಎಂದರ್ಥ. ಬ್ರಹ್ಮನನ್ನು ಗುಣತ್ರಯ ರಹಿತ, ಉಪಾಧಿರಹಿತ, ಪರಿಚ್ಛೇದ್ಯಶೂನ್ಯ, ಸಚ್ಚಿದಾನಂದ ಸ್ವರೂಪ, ಪರಾತ್ಪರ, ಪರಮಾತ್ಮ, ಪರಬ್ರಹ್ಮ, ಸರ್ವಲೋಕಪಿತಃ, ಪ್ರಜಾಪತಿ, ಸ್ವಯಂಭೂ, ಸರ್ವಲೋಕ ಪ್ರಭು, ಮಹಾತಪಸ್ವಿ, ಹಿರಣ್ಯಗರ್ಭ ಎಂದು ಮುಂತಾಗಿ ಭಾರತ, ಭಾಗವತ, ರಾಮಾಯಣ ಪುರಾಣಗಳಲ್ಲಿ ಹೊಗಳಲಾಗಿದೆ. ಇಂದ್ರಜಿತ್ತು ಇಂದ್ರನನ್ನು ಸೆರೆಹಿಡಿದಾಗ ಬ್ರಹ್ಮ ಅವನನ್ನು ಬಿಡಿಸಿದ. ರಾಮಾಯಣ ರಚಿಸುವುದಕ್ಕೆ ಮೊದಲು ಬ್ರಹ್ಮ ವಾಲ್ಮೀಕಿಯಲ್ಲಿಗೆ ಬಂದು ವರವಿತ್ತು ಅನುಗ್ರಹಿಸಿದ. ಸೀತೆ ಅಗ್ನಿ ಪ್ರವೇಶ ಮಾಡಿದ ಕಾಲದಲ್ಲಿ ರಾಮನೊಡನೆ ಆಕೆಯ ಸಚ್ಚಾರಿತ್ರ್ಯ ಹೊಗಳಿದ. ಬ್ರಹ್ಮ ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಕಾಮದಿಂದ ನೋಡಲು ಬಯಸಿದ. ಆಗ ಅವಳು ಹೆಣ್ಣು ಜಿಂಕೆಯಾಗಿ ಶಿವನ ಬಳಿ ರಕ್ಷಣೆ ಬೇಡಿದಳು. ಶಿವ ಆ ಜಿಂಕೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ರಕ್ಷಿಸಿ ಬ್ರಹ್ಮನನ್ನು ಬಾಣಗಳಿಂದ ಹೊಡೆದೋಡಿಸಿದ. ಇದರಿಂದ ಶಿವನಿಗೆ ಮೃಗಧರ, ಮೃಗಾಲಯ ಎಂಬ ಹೆಸರು ಬಂತು. ಲಂಕೆಯೊಂದಿಗೆ ಸಂಬಂಧ ಬ್ರಹ್ಮನ ಮಾನಸ ಪುತ್ರನಾದ ಪುಲಸ್ತ್ಯನಿಂದ ತೃಣಬಿಂದು ಎಂಬ ರಾಜರ್ಷಿಯ ಮಗಳಾದ ಗೋ ಎಂಬಾಕೆಯನ್ನು ವಿಶ್ವಾವಸು ಎಂಬಾತ ಜನಿಸಿದ. ಈ ವಿಶ್ವಾವಸ್ನಿಂದ ಭಾರದ್ವಾಜ ಮಹರ್ಷಿಯ ಪುತ್ರಿ ದೇವವರ್ಣಿನಿಯಲ್ಲಿ ವೈಶ್ರವಣ ಜನಿಸಿದ. ಈತ ತನ್ನ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಕುಬೇರನಾದ. ಪುಷ್ಪಕ ವಿಮಾನ ಪಡೆದು ಲಂಕೆಯಲ್ಲಿ ವಾಸಿಸುತ್ತಿದ್ದ. ಇವನ ತಂದೆ ವಿಶ್ವಾವಸುವಿನಿಂದ ಸುಮಾಲಿ ರಾಕ್ಷಸನ ಮಗಳಾದ ಕೇಕಸಿಯು ರಾವಣ, ಕುಂಭಕರ್ಣ, ಶೂರ್ಪನಖಿ, ವಿಭೀಷಣ ಎಂಬ ಮಕ್ಕಳನ್ನು ಪಡೆದರು. ಇದರಿಂದಾಗಿ ಬ್ರಹ್ಮ, ರಾವಣ, ಕುಂಭಕರ್ಣಾದಿಗಳ ಪ್ರಪಿತಾಮಹ. ಬ್ರಹ್ಮನ ಇನ್ನೊಬ್ಬ ಮಾನಸಪುತ್ರನಾದ ಕುಶನಿಗೆ ವೈದರ್ಭಿಯಲ್ಲಿ ಕುಶಾಂಬ, ಕುಶನಾಭ, ಅಧೂರ್ತ, ರಜಸ, ವಸು ಎಂಬ 4 ಮಕ್ಕಳು ಜನಿಸಿದರು. ಇವರಲ್ಲಿ ಕುಶನಾಭನಿಗೆ ಗೈಥಾಚಿಯಲ್ಲಿ 100 ಮಂದಿ ಹೆಣ್ಣು ಮಕ್ಕಳು ಜನಿಸಿದರು. ಇವರನ್ನು ಕುಶನಾಭ ಚೂಲಿ ಎಂಬ ಕುಶಿಯಿಂದ ಸೋಮದೆ ಎಂಬ ಗಂಧರ್ವಿಯಲ್ಲಿ ಹುಟ್ಟಿದ ಬ್ರಹ್ಮದತ್ತನಿಗೆ ಮದುವೆ ಮಾಡಿಕೊಟ್ಟು ಅನಂತರ ಪುತ್ರಕಾಮೇಷ್ಟಿ ಮಾಡಿದ. ಕೆಲವು ಕಾಲ ನಂತರ ಗಾದಿ ಎಂಬ ಪುತ್ರ ಜನಿಸಿದ. ಈತನ ಮಗನೇ ವಿಶ್ವಾಮಿತ್ರ. ಈತನಿಗೆ ಕೌಶಿಕನೆಂದು ಮತ್ತೊಂದು ಹೆಸರು. ಇದರಿಂದಾಗಿ ಬ್ರಹ್ಮ ವಿಶ್ವಾಮಿತ್ರನ ತಾತನ ತಾತ ಎಂದು ರಾಮಾಯಣದಲ್ಲಿ ತಿಳಿದುಬರುತ್ತದೆ. ವಿಷ್ಣು ಶೇಷಶೇಷಿಯಾಗಿ ಯೋಗನಿದ್ರೆಯಲ್ಲಿದ್ದಾಗ ಸೂರ್ಯನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಬಹು ಸುಂದರವಾಗಿದ್ದ ಕಮಲಪುಷ್ಪವೊಂದು ಮಹಾವಿಷ್ಣುವಿನ ನಾಭಿಯಿಂದ ಉದಳಿಸಿತು. ಆ ನಾಭಿಕಾ ಕಮಲದಿಂದ ಬ್ರಹ್ಮ ಉದಯಿಸಿದ. ಸರ್ಪಶಿಯಲ್ಲಿ ವಿಷ್ಣು ಯೋಗನಿದ್ರೆಯಲ್ಲಿ ಮಲಗಿರುವುದನ್ನು ಅವನ ನಾಭಿಕಾಮಲದಿಂದ 4 ತಲೆಯುಳ್ಳ ಬ್ರಹ್ಮ ಉದಯಿಸಿದನೆಂದು ನೋಡಿದ. ಮಧುಕೈಟರೆಂಬ ರಾಕ್ಷಸರು ತಮ್ಮ ರಾಕ್ಷಸ ಸ್ವಭಾವಕ್ಕನುಗುಣವಾಗಿ ಬ್ರಹ್ಮನನ್ನು ಹೆದರಿಸಿದರು. ಆತ ನಡುಗಲಾರಂಭಿಸಿದ. ಆಗ ಅವನು ಕುಳಿತಿದ್ದ ನಾಭಿಪದ್ಮದ ದಳಗಳು ಸ್ವಾಭಾವಿಕವಾಗಿಯೇ ಕಂಪಿಸಿದವು. ಆದ್ದರಿಂದ ವಿಷ್ಣು ಎಚ್ಚರಗೊಂಡು ಆ ಇಬ್ಬರು ರಾಕ್ಷಸರನ್ನು ಸಂಹರಿಸಿದ. ಈ ಮಧುಕೈಟಭರ ಪುತ್ರ ದುಂದುಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಬ್ರಹ್ಮ ಪ್ರತ್ಯಕ್ಷನಾದಾಗ ಆತ ದೇನವ, ಯಕ್ಷ, ನಾಗ, ಗಂಧರ್ವ, ರಾಕ್ಷಸರಲ್ಲಿ ಯಾರೊಬ್ಬರೂ ತನ್ನನ್ನು ವಧಿಸಲು ಸಮರ್ಥರಾಗಬಾರದೆಂದು ವರ ಕೇಳಿದ. ಬ್ರಹ್ಮನಿಂದ ವರ ಪಡೆದ ಈತ ದೇವತೆಗಳಿಗೆ ಪೀಡೆಯಾದ. ಆಗ ಬ್ರಹ್ಮದಶ್ವನ ಮಗ ಕುವಶಾಲ್ವ ಆತನನ್ನು ಸಂಹರಿಸಿದ. ವ್ಯಾಸರು ತಮ್ಮ ಮಹಾಭಾರತವನ್ನು ಬರೆದುಕೊಳ್ಳಲು ಸಮರ್ಥ ಲಿಪಿಕಾರನೆಂದು ಚಿಂತಿಸುತ್ತಿರುವಾಗ ಇದನ್ನು ತಿಳಿದ ಬ್ರಹ್ಮ ತಾನೇ ವ್ಯಾಸರಲ್ಲಿಗೆ ಹೋಗಿ ಗಣಪತಿಯೇ ಸಮರ್ಥ ಲಿಪಿಕಾರನೆಂದು ಸೂಚಿಸಿದ. ಬ್ರಹ್ಮನ ಮಾನಸ ಪುತ್ರರು. ಬ್ರಹ್ಮನಿಗೆ ಮರೀಚಿ, ಅತ್ರಿ, ಆಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು ಎಂಬುದಾಗಿ 6 ಮಂದಿ ಮಾನಸಪುತ್ರರು. ಸನಕ, ಸನಂದನ, ಸನತ್ಕುಮಾರ ಮತ್ತು ಸನತ್ಸುಜಾತರು ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನ ಮಾನಸ ಪುತ್ರರು. ಇವರು ಯಾವಾಗಲೂ ಕೌಮಾರಸ್ಥಾವಲ್ಲಿಯೇ ಇರತಕ್ಕವರು. ಮಹಾತಪಸ್ವಿಗಳು, ಜ್ಞಾನ ಸಂಪನ್ನರೂ ಆದರು.
ಈತನಿಗೆ ಸ್ವಯಂಭುವ ಮನ್ವಂತರದಲ್ಲಿ ಮರೀಚಿ, ಅತ್ರಿ, ಆರಿಂಗಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗುದಕ್ಷ, ವಸಿಷ್ಠ ಎಂಬ 9 ಜನ ಮಾನಸಪುತ್ರರು ಜನಿಸಿದ ಮೇಲೆ ಕಡೆಯದಾಗಿ ಈತನ ತೊಡೆಯಿಂದ ನಾರದ ಜನಿಸಿದ ಎಂಬುದಾಗಿ ಭಾಗವತದಿಂದ ಗೊತ್ತಾಗುತ್ತದೆ. ಬ್ರಹ್ಮನಿಂದ ಜನಿಸಿದವರು. ಬ್ರಹ್ಮನ ಮತ್ತೊಬ್ಬ ಮಗ ಮನು. ಮನುವಿನ ಮಗ ಪ್ರಜಾಪತಿ. ಬ್ರಹ್ಮನ ಬಲಗಡೆಯ ಸ್ತನವನ್ನು ಭೇದಿಸಿಕೊಂಡು ನಿರೂಪಿಯಾಗಿ ಸಕಲ ಲೋಕ ಸುಖವಾಹನನಾದ ಭಗವಾನ್ ಧರ್ಮ ಹೊರಗೆ ಬಂದ. ಮಹಾತಪಸ್ವಿಯಾದ ದಕ್ಷ ಹುಟ್ಟಿದ್ದು ಬ್ರಹ್ಮನ ಬಲಗಾಲಿನ ಅಂಗುಷ್ಟದಿಂದ. ಬ್ರಹ್ಮನ ಎಡಗಾಲಿನ ಅಂಗುಷ್ಟದಿಂದ ದಕ್ಷನ ಭಾರ್ಯೆ ಹುಟ್ಟಿದಳು. ಇವರಿಗೆ 50 ಜನ ಹೆಣ್ಣು ಮಕ್ಕಳು. ಇವರಲ್ಲಿ 10 ಜನರನ್ನು ಧರ್ಮನಿಗೆ ಮದುವೆ ಮಾಡಿಕೊಟ್ಟ. ಧರ್ಮಮೂರ್ತಿಯ ಸಂದರ್ಶನಕ್ಕೆ ಅವಳ ಪತ್ನಿಯರಾದ ಕೀರ್ತಿ, ಲಕ್ಷ್ಮಿ, ಧೃತಿ, ಮೇಧ, ಪುಷ್ಟಿ, ಶ್ರದ್ಧಾ, ಕ್ರಿಯಾ, ಬುದ್ಧಿ, ಲಜ್ಜಾ, ಮತಿ ಇವರೇ ಮಾರ್ಗದರ್ಶನರೆಂದು ಬ್ರಹ್ಮನೇ ನಿಶ್ಚಯಿಸಿದ್ದಾನೆ. ಬ್ರಹ್ಮನ ಹೃದಯವನ್ನು ಭೇದಿಸಿಕೊಂಡು ಭೃಗು ಮಹರ್ಷಿ ಹೊರಗೆ ಬಂದ. ಭೃಗುವಿನ ಮಗ ಕವಿ. ಕವಿಯ ಮಗ ಶುಕ್ರ. ಶುಕ್ರ ಬ್ರಹ್ಮನ ನಿರ್ದೇಶನದಂತೆ 3 ಲೋಕಗಳ ರಕ್ಷಣಾರ್ಥವಾಗಿ ಗ್ರಹವಾಗಿ ಪರಿವರ್ತನೆ ಹೊಂದಿ ಲೋಕದ ಜನರಿಗೆ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಸುವೃಷ್ಟಿಗಳನ್ನು, ಭಯ ಮತ್ತು ಅಭಯವನ್ನು ಕಾಲಾನುಗುಣವಾಗಿ ನೀಡುತ್ತಾ ಪ್ರಪಂಚದ ಸುತ್ತಲೂ ತಿರುಗುತ್ತಿದ್ದಾನೆ. ಬ್ರಹ್ಮನಿಗೆ ಧಾತೃ, ವಿಧಾತೃ ಎಂಬ ಮತ್ತಿಬ್ಬರು ಮಕ್ಕಳು. ಆ ಇಬ್ಬರಲ್ಲಿ ಈ ಪ್ರಪಂಚದ ಆಗುಹೋಗುಗಳು ಅಡಗಿವೆ. ವೈಷ್ಣವರ ತಂದೆಯಾದ ಪುಲಸ್ತ್ಯ ನಡುವಿನ ಮಹಾಪಿತಾಮಹನಾದ ಬ್ರಹ್ಮನ ಬಳಿಗೆ ಹೋದ. ಇದರಿಂದ ಕುಪಿತನಾದ ಪುಲಸ್ತ್ಯ ವೈಶ್ರವಣನನ್ನು ಬಾಧೆಪಡಿಸುವ ಸಲುವಾಗಿ ಯೋಗಬಲದಿಂದ ದೇಹಾಂತರದಿಂದ ವಿಶ್ರವಸನೆಂದು ದೇಹಾಂತರ ಪಡೆದ. ತಂದೆಯನ್ನು ಬಿಟ್ಟು ತನ್ನ ಬಳಿಗೆ ಬಂದ ವೈಶ್ರವಣದ ವಿಷಯದಲ್ಲಿ ಬ್ರಹ್ಮ ಸುಪ್ರೀತನಾಗಿ ಅವನಿಗೆ ಅಮರತ್ವವನ್ನು, ಸಕಲ ಐಶ್ವರ್ಯಗಳ ಈಶತ್ವವನ್ನು, ಲೋಕಪಾಲಸ್ಥವನ್ನು, ಈಶನೊಡಗೆ ಸಖ್ಯವನ್ನು, ನಳಕುಬೇರನೆಂಬ ಹೆಸರಿನ ಪುತ್ರನನ್ನು ನೀಡಿ ರಕ್ಷಣೋಗಳಿಂದ ಪರಿವೃದ್ಧವಾಗಿದ್ದ ಲಂಕಾರಾಜ್ಯಕ್ಕೆ ಅಧಿಪತಿಯಾಗಿ ಮಾಡಿದ. ಇಚ್ಛೆ ಬಂದಲ್ಲಿಗೆ ಹೋಗಬಹುದಾಗಿದ್ದ ಪುಷ್ಪಕ ವಿಮಾನವನ್ನು, ಯಕ್ಷರ ನಾಯಕತ್ವವನ್ನು, ರಾಜರಾಜನೆಂಬ ಅಭಿಧಾನವನ್ನು ಬ್ರಹ್ಮ ವೈಶ್ರವಣಿಗೆ ನೀಡಿದ. ಈ ವೈಶ್ರವಣ ಅಥವಾ ಕುಬೇರ ತಂದೆಯಾದ ಪುಲಸ್ತ್ಯನ ಮತ್ತೊಂದು ಅವತಾರವೇ ವಿಶ್ರವಸನ ಸ್ವರೂಪವೆಂಬುದು ತಿಳಿದು ಆತನ ಅನುಗ್ರಹ ಪಡೆಯ ಸೋಲುಗ ಲಂಕಾಪಟ್ಟಣದಲ್ಲಿ ವಾಸ ಮಾಡುತ್ತಾ ಆತನ ಸೇವಾರ್ಥವಾಗಿ ಪುಷ್ಪೋತ್ಕಟೆ, ರಾಕೆ, ಮಾಲಿನಿಯರೆಂಬ 3 ಮಂದಿ ರಾಕ್ಷಸ ಸ್ತ್ರೀಯರನ್ನು ನೇಮಿಸಿದ. ಇವರು ವಿಶ್ರವಯಸ್ಸಿನ ರೂಪದ ಪುಲಸ್ತ್ಯನ ಅನುಗ್ರಹಕ್ಕೆ ಪಾತ್ರರಾಗಿ ಪುಷ್ಟೋತ್ಕಟೆ ರಾವಣ, ಕುಂಭಕರ್ಣರನ್ನು, ಮಾಲಿನಿ ಧರ್ಮಾತ್ಮ ವಿಭೀಷಣವನ್ನು, ರಾಕೆ ಖರ ಮತ್ತು ಶೂರ್ಪಣಖಿ ಎಂಬ ಅವಳಿ ಮಕ್ಕಳನ್ನು ಪಡೆದರು. ಇದರಿಂದ ಬ್ರಹ್ಮ ರಾವಣ ಕುಂಭಕರ್ಣಾದಿಗಳ ಪಿತಾಮಹನೆಂದು ಮಹಾಭಾರತದಿಂದ ತಿಳಿಯುತ್ತದೆ. ಬ್ರಹ್ಮ ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ. ಹುಟ್ಟಿದಾಗ ಒಂದೇ ಮುಖವಿತ್ತು. ಆಗ ಬ್ರಹ್ಮ ಕಮಲ ಮಧ್ಯದಲ್ಲಿ ಕುಳಿತು ಶೂನ್ಯನಾಗಿದ್ದ. ಅನಂತರ 4 ದಿಕ್ಕು ನೋಡಿ 4 ಮುಖಗಳನ್ನು ಪಡೆದ. ಅತ್ರಿ ಮುನಿಯ ಪತ್ನಿಯಾದ ಅನಸೂಯಾ ದೇವಿಯಲ್ಲಿ ಚಂದ್ರನಾಗಿ ಅವತರಿಸಿದ. ತ್ರಿಪುರ ಸಂಹಾರ ಸಂದರ್ಭದಲ್ಲಿ ಪರಮೇಶ್ವರನಿಗೆ ಸಾರಥಿಯಾದ. ನಾರಾಯಣನಿಂದ ಭಾಗವತ ಕೇಳಿ ಆತನನ್ನು ಸ್ತುತಿಸಿದ. ಲಿಂಗಪುರಾಣದಿಂದ ಬ್ರಹ್ಮನ ಬಗ್ಗೆ ಗೊತ್ತಾಗುವ ವಿಷಯವಿದು. ಬ್ರಹ್ಮ ಶಿವನಿಂದ ಯೋಗಮಾಲೆಯಲ್ಲಿ ಜನಿಸಿದ. ಪಾರ್ವತಿ ಶಿವನನ್ನು ಮೆಚ್ಚಿಸುವುದಕ್ಕಾಗಿ ತೀವ್ರ ತಪಸ್ಸನ್ನು ಕೈಗೊಂಡಿರಲು ಬ್ರಹ್ಮ ಆಕೆಯಲ್ಲಿಗೆ ಬಂದು ನಮಸ್ಕರಿಸಿ ಹೊಗಳಿ, ಮಹಾದೇವ ತಪ್ಪದೆ ನಿನ್ನನ್ನು ಹರಿಸುತ್ತಾನೆ. ನಾವೆಲ್ಲರೂ ಆತನ ಕಿಂಕರರು ಎಂದು ಹೇಳಿ ಕಣ್ಮರೆಯಾದ. ಶಿವನಿಗಿದ್ದಂತೆಯೇ ಬ್ರಹ್ಮನಿಗೂ 5 ತಲೆಗಳಿದ್ದವು. ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ತಾನೇ ಸರ್ವಶ್ರೇಷ್ಠನೆಂದು ಭಾವಿಸಿ ವೇದಗಳನ್ನು ನಿಂದಿಸಿ ಮಾತನಾಡಿದಾಗ ಶಿವ ಮೈದೋರಿ ಬ್ರಹ್ಮನಿಂದ ತಿರಸ್ಕೃತನಾಗಿ ಭೈರವವನ್ನು ಸೃಜಿಸಿ ಆತನ ಮೂಲಕ ಬ್ರಹ್ಮನ 5ನೆಯ ತಲೆಯನ್ನು ಕತ್ತರಿಸಿದ. ಆಗ ಭೈರವನಿಗೆ ಬ್ರಹ್ಮಹತ್ಯೆ ಪ್ರಾಪ್ತವಾಯಿತು. ಬ್ರಹ್ಮ ಕಪಾಲ ಭೈರವನ ಕೈಗೆ ಅಂಟಿಕೊಂಡಿತ್ತು. ಭೈರವ ಕಪಾಲಿಕನಾಗಿ ತಿರುಗುತ್ತಿದ್ದು ವಿಷ್ಣುವನ್ನು ಸಂದರ್ಶಿಸಿದ. ಭೈರವ ಕಾಶಿ ಕ್ಷೇತ್ರಕ್ಕೆ ಬಂದಾಗ ಬ್ರಹ್ಮಹತ್ಯೆ ಪಾತಾಳಕ್ಕೆ ಕುಸಿಯಿತು. ಬ್ರಹ್ಮನಿಗೆ ಮಾನವಲೋಕದಲ್ಲಿ ದೇವಾಲಯ, ಪೂಜೆ, ರಥೋತ್ಸವವಾದಿ ಇಲ್ಲದಿರುವಂತೆ ಶಿವನೇ ಶಾಪ ಕೊಟ್ಟನೆಂದು ಶಿವಪುರಾಣ ತಿಳಿಸುತ್ತದೆ.
ಹರಿವಂಶದ ಪ್ರಕಾರ ಬ್ರಹ್ಮನ ಮುಖದಿಂದ ದೇವತೆಗಳಿಗೂ, ವಕ್ಷದಿಂದ ಪಿತೃಗಳು, ಕೆಳಗಿನ ಇಂದ್ರಿಯದಿಂದ ಮಾನವರು, ಬೆನ್ನು ಭಾಗದಿಂದ ರಾಕ್ಷಸರು ಜನಿಸಿದರೆಂದು ಹರಿವಂಶದಿಂದ ಗೊತ್ತಾಗುತ್ತದೆ. ವೈದಿಕ ಸರಸ್ವತಿ ಮೂಲಭೂತವಾಗಿ ಒಂದು ದ್ರವ ನದಿಯ ದೇವತೆಯಾಗಿದ್ದು, ತನ್ನ ಪ್ರಬಲ ದಡದಿಂದ ಪ್ರಾರ್ಥಿಸುವವರಿಗೆ ವರ, ಫಲವತ್ತತೆ ಮತ್ತು ಪರಿಶುದ್ಧತೆಯನ್ನು ನೀಡುತ್ತದೆ ಎಂದು ಭಾವಿಸಲಾಗಿದೆ. ದೈವತ್ವವನ್ನು ಆರೋಪಿಸಿದ ಮೊದಲ ನದಿಗಳಲ್ಲಿ ಒಂದಾದ ಅವಳು ವೈದಿಕ ಜನರಿಗೆ, ಇಂದು ಹಿಂದೂಗಳಿಗೆ ಗಂಗೆ ಏನಾಗಿದ್ದಾಳೆ. ಸ್ವಲ್ಪ ಸಮಯದ ನಂತರ ಅವಳು ವಾಗ್ದೇವಿಯೊಂದಿಗೆ ಗುರುತಿಸಲ್ಪಟ್ಟಳು. ಪರೀಕ್ಷೆಗೂ ಮುನ್ನ ಕಲಿಕೆಯ ದೇವತೆಯಾದ ಸರಸ್ವತಿಯನ್ನು ಪೂಜಿಸದ ಇಂದು ವಿದ್ಯಾರ್ಥಿಯೇ ಇಲ್ಲ. ವಾಸ್ತವವಾಗಿ ಸರಸ್ವತಿಯು ಭಾರತವನ್ನು ಹೊರತುಪಡಿಸಿ ಅನೇಕ ದೇಶಗಳಲ್ಲಿ ಸರ್ವವ್ಯಾಪಿಯಾಗಿದ್ದಾಳೆ. ಚೀನಾ, ಜಪಾನ್, ಬರ್ಮಾ ಮತ್ತು ಥಾಯ್ಲೆಂಡ್ನಂತಹ ದೇಶಗಳಲ್ಲಿ ಅವಳನ್ನು ಪೂಜಿಸಲಾಗುತ್ತದೆ. ಅವಳು ಬ್ರಹ್ಮ, ವಿಷ್ಣು ಮತ್ತು ಶಿವನೊಂದಿಗೆ ಇರುವ ಮೂಲಕ ಬ್ರಹ್ಮಾಂಡದ ಸೃಷ್ಟಿ ಮತ್ತು ನಿರ್ವಹಣೆಯಲ್ಲಿ ಸಹಾಯ ಮಾಡುವ ಸರಸ್ವತಿ. ಲಕ್ಷ್ಮಿ ಮತ್ತು ಪಾರ್ವತಿಯ ತ್ರಿಮೂರ್ತಗಳ ಒಂದು ಭಾಗವಾಗಿದೆ. ಜೈನ ಧರ್ಮದ ಅನುಯಾಯಿಗಳು ಸರಸ್ವತಿಯನ್ನು ಪೂಜಿಸುತ್ತಾರೆ. ಅವಳು ಇನ್ನೂ ಹೆಚ್ಚಿನ ವೈದಿಕ ದೇವತೆಗಳಂತೆ ಅಮೂರ್ತಳಾಗಿದ್ದಳು. ಆಕೆಯ ಪಾತ್ರದ ಹೆಚ್ಚು ಘನವಾದ ವ್ಯಕ್ತಿತ್ವವು ಮಹಾಭಾರತದಲ್ಲಿ ಕಾಣಿಸಿಕೊಂಡಿತು. ಅಲ್ಲಿ ಅವಳು ಬ್ರಹ್ಮನ ಮಗಳು ಎಂದು ಹೇಳಲಾಗುತ್ತದೆ. ಅವಳು ಹೇಗೆ ಅವನ ಹೆಂಡತಿಯಾದಳು ಎಂದು ನಮಗೆ ತಿಳಿಸುತ್ತದೆ. ಸರಸ್ವತಿಯ ಸೃಷ್ಟಿಕರ್ತ ಬ್ರಹ್ಮ. ಕಲ್ಪದ ಆರಂಭದಲ್ಲಿ ವಿಷ್ಣುವಿನ ಹೊಕ್ಕುಳದಿಂದ ದಿವ್ಯ ಕಮಲವು ಹೊರಚೊಮ್ಮಿತು ಮತ್ತು ಅದರಿಂದ ಎಲ್ಲ ಸೃಷ್ಟಿಯ ಅಜ್ಜ ಬ್ರಹ್ಮನು ಹೊರಹೊಮ್ಮಿದನು. ಅವನ ಮನಸ್ಸಿನಿಂದ ಮತ್ತು ಅವನ ವಿವಿಧ ರೂಪಗಳಿಂದ ಅವನ ದೇವರುಗಳು, ದಾರ್ಶನಿಕರು, ರಾಕ್ಷಸರು, ಮನುಷ್ಯರು, ಜೀವಿಗಳು, ಹಗಲು ರಾತ್ರಿಗಳು ಮತ್ತು ಅಂತಹ ಅನೇಕ ಸೃಷ್ಟಿಗಳನ್ನುಂಟು ಮಾಡಿದನು. ನಂತರ ಒಂದು ಹಂತದಲ್ಲಿ ಅವನು ತನ್ನ ದೇಹವನ್ನು 2 ಭಾಗಗಳನ್ನಾಗಿ ವಿಭಜಿಸಿದನು. ಅದರಲ್ಲಿ ಒಂದು ದೇವತೆಯಾದ ಶತರೂಪ, ಅವಳು 100 ರೂಪಗಳು. ಆಕೆಯನ್ನು ನಿಜವಾಗಿಯೂ ಸರಸ್ವತಿ, ಸಾವಿತ್ರಿ, ಗಾಯತ್ರಿ ಮತ್ತು ಬ್ರಾಹ್ಮಿಣಿ ಎಂದು ಹೆಸರಿಸಲಾಯಿತು. ಬ್ರಹ್ಮ ಸರಸ್ವತಿ ಕಥೆಯು ಹೀಗೆ ಪ್ರಾರಂಭವಾಯಿತು ಮತ್ತು ಬ್ರಹ್ಮ ಸರಸ್ವತಿ ಸಂಬಂಧವು ತಂದೆ ಮತ್ತು ಮಗಳ ಸಂಬಂಧವಾಗಿದೆ. ಬ್ರಹ್ಮನ ಎಲ್ಲ ಸೃಷ್ಟಿಗಳಲ್ಲಿ ಅತ್ಯಂತ ಸುಂದರಿಯಾದ ಅವಳು ತನ್ನ ತಂದೆಯ ಸುತ್ತಲೂ ಪ್ರದಕ್ಷಿಣೆ ಹಾಕಿದಾಗ ಬ್ರಹ್ಮನು ಭಗ್ನಗೊಂಡನು. ಬ್ರಹ್ಮನ ಅಸ್ಪಷ್ಟವಾದ ವ್ಯಾಮೋಹವನ್ನು ಕಳೆದುಕೊಳ್ಳುವುದು ಕಷ್ಟಕರವಾಗಿತ್ತು ಮತ್ತು ಅವರ ಮನಸ್ಸಿನಲ್ಲಿ ಜನಿಸಿದ ಪುತ್ರರು ತಮ್ಮ ತಂದೆಯ ಅನುಚಿತ ನೋಟವನ್ನು ತಮ್ಮ ಸಹೋದರರಿಗೆ ವಿರೋಧಿಸಿದರು. ಆದರೆ ಬ್ರಹ್ಮನು ತಡೆಯಲಿಲ್ಲ ಮತ್ತು ಅವಳು ಎಷ್ಟು ಸುಂದರವಾಗಿದ್ದಾಳೆ ಎಂದು ಅವನು ಮತ್ತೆ ಮತ್ತೆ ಉದ್ಗರಿಸಿದನು. ತನ್ನ ಕಣ್ಣುಗಳನ್ನು ಅವಳನ್ನು ಹಿಂಬಾಲಿಸುವುದನ್ನು ತಡೆಯಲು ಸಾಧ್ಯವಾಗದೆ ಬ್ರಹ್ಮನು ಅವಳೊಂದಿಗೆ ಸಂಪೂರ್ಣವಾಗಿ ವ್ಯಾಮೋಹಗೊಂಡನು. ಅವನು 4 ದಿಕ್ಕುಗಳಲ್ಲಿ 4 ತಲೆಗಳನ್ನು ಮತ್ತು ಕಣ್ಣುಗಳನ್ನು ಮೊಳಕೆಯೊಡೆದನು ಮತ್ತು ನಂತರ 5ನೇಯದಾಗಿ ಸರಸ್ವತಿಯು ಅವನ ಗಮನವನ್ನು ತಪ್ಪಿಸಲು ಮೇಲಕ್ಕೆ ಚಿಮ್ಮಿತು. ಅವನು ಅವಳ ಮೇಲೆ ತನ್ನ ಪ್ರಭುತ್ವವನ್ನು ತೋರಿಸಲು ಪ್ರಯತ್ನಿಸಿದನು, ಆದರೆ ಅವಳು ಅವನ ನೋಟ ಮತ್ತು ನೋಟದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು. ತಪಸ್ವಿ ದೇವರು ಬ್ರಹ್ಮನ ವರ್ತನೆಯಿಂದ ತುಂಬಾ ಅಸಹ್ಯಪಟ್ಟನು. ಅವನು ನಂತರದ 5ನೇ ತಲೆಯನ್ನು ಕಿತ್ತುಕೊಂಡನು ಎಂದು ನಮಗೆ ಹೇಳಲಾಗುತ್ತದೆ. ಇದು ತನ್ನ ಸೃಷ್ಟಿಗೆ ಬಾಂಧವ್ಯವನ್ನು ತೋರಿಸಿದ್ದಕ್ಕಾಗಿ ಬ್ರಹ್ಮನಿಗೆ ಶಿಕ್ಷೆಯಾಗಿ ಕಾರ್ಯನಿರ್ವಹಿಸಿತು. ಅದಕ್ಕಾಗಿಯೇ ನಾವು ಬ್ರಹ್ಮನನ್ನು ಅವನ 4 ತಲೆಗಳೊಂದಿಗೆ ಮಾತ್ರ ನೋಡುತ್ತೇವೆ. ಮತ್ತೊಂದು ಆವೃತ್ತಿಯಲ್ಲಿ ಬ್ರಹ್ಮನ ಶಿಕ್ಷೆಯು ತನ್ನ ಮಗಳ ಮೇಲಿನ ಆಸೆಯಿಂದಾಗಿ ತನ್ನ ಎಲ್ಲ ತಪಸ್ಸನ್ನು ಕಳೆದುಕೊಳ್ಳುವ ಮೂಲಕ ಬಂದಿತು. ಈಗ ಸೃಷ್ಟಿಸಲು ಅಶಕ್ತನಾದ ಅವನು ಸೃಷ್ಟಿಯ ಕಾರ್ಯವನ್ನು ಕೈಗೊಳ್ಳಲು ತನ್ನ ಪುತ್ರರನ್ನು ನೇಮಿಸಬೇಕಾಯಿತು. ಬ್ರಹ್ಮ ಈಗ ಸರಸ್ವತಿಯನ್ನು ಒಡೆಯಲು ಮುಕ್ತನಾಗಿದ್ದನು. ಅವನು ಅವಳನ್ನು ಪ್ರೀತಿಸಿದನು ಮತ್ತು ಅವರ ಒಕ್ಕೂಟದಿಂದ ಮಾನವಕುಲದ ಮೂಲ ಪುರುಷರು ಜನಿಸಿದರು. ಬ್ರಹ್ಮ ಮತ್ತು ಸರಸ್ವತಿ ವಿಶ್ವ ದಂಪತಿಗಳಾದರು. ಅವರು ಏಕಾಂತ ಗುಹೆಯಲ್ಲಿ 100 ವರ್ಷಗಳ ಕಾಲ ಒಟ್ಟಿಗೆ ವಾಸಿಸುತ್ತಿದ್ದರು ಮತ್ತು ಸ್ಪಷ್ಟವಾಗಿ ಮನು ಅವರ ಮಗ. ಬ್ರಹ್ಮನು ನಿರೀಕ್ಷಿಸಿದಂತೆ ಸರಸ್ವತಿಯು ಜಟಿಲಳಾಗಿರಲಿಲ್ಲ ಎಂದು ಹೇಳಲಾಗುತ್ತದೆ. ಅವಳು ಅವನಿಂದ ಓಡಿಹೋಗಿ ಅನೇಕ ಜೀವಿಗಳ ಸ್ತ್ರೀರೂಪಗಳನ್ನು ಪಡೆದಳು. ಆದರೆ ಬ್ರಹ್ಮನು ತಿರಸ್ಕರಿಸಬಾರದು ಮತ್ತು ಆ ಜೀವಿಗಳ ಅನುಗುಣವಾದ ಪುರುಷ ರೂಪಗಳೊಂದಿಗೆ ಬ್ರಹ್ಮಾಂಡದಾದ್ಯಂತ ಅವಳನ್ನು ಹಿಂಬಾಲಿಸಿದನು. ಅವರು ಅಂತಿಮವಾಗಿ ಮದುವೆಯಾದರು ಮತ್ತು ಅವರ ಒಕ್ಕೂಟವು ಎಲ್ಲ ರೀತಿಯ ಜಾತಿಗಳಿಗೆ ಕಾರಣವಾಯಿತು. ಹೀಗೆ ಬ್ರಹ್ಮ ತನ್ನ ಮಗಳಾದ ಸರಸ್ವತಿಯನ್ನೇ ಮದುವೆಯಾದ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.